ಓ ಹಾಕಿ ಇವನನ್ನು ನೋಡ್ಕೊಂಬಿಡಿ, ಇವನು ಒಬ್ಬನೇ ಕರೆಕ್ಟಾಗಿ ಬರೋದು, ಇನ್ಯಾ ನನ್ನ ಮಕ್ಕಳು ಬರೋಲ್ಲ. ಹಾಂ 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 ಆಗಲ್ಲ ಬಿಡು, ಆಗಲ್ಲ ಬಿಡು, ಹೋಗಲ್ಲ ಬಿಡು. ಅಲ್ಲಿಂದ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಂದ್ರಲ್ಲಿ ಚಾರ್ಜ್ ಇರಲಿಲ್ಲ. ಪ್ಲಸ್ ಇನ್ನೂ ಒಂದು ಅದು ಸಮುದ್ರದ ನೀರು ಚಿಮ್ತಿತ್ತು, ಹಂಗಾಗಿ ಲೆನ್ಸ್ ಎಲ್ಲ ಹಾಳಾಗಿ ಹೋಗ್ತಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಈಗ ಒಂದು ಸ್ವಲ್ಪ ದೂರ ಬಂದಿದ್ದೀವಿ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ಗುರು, ಎಕ್ಸ್ಪೀರಿಯನ್ಸ್ ಒಂಥರ ಧನುಷ್ಕೋಡಿದು. ನೆಕ್ಸ್ಟ್ ಇದಾದ್ಮೇಲೆ ಕನ್ಯಾಕುಮಾರಿ ಡೈರೆಕ್ಟ್ ಹೊಡಿತಾ ಇದ್ದೀವಿ ಇವಾಗ. ಅಂದರೆ ಒಂದೇ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ಬೇಕು. ವ್ಯೂ ಪಾಯಿಂಟ್ಗೆ ಹೋಗಿದ್ದಾದ್ಮೇಲೆ ಕನ್ಯಾಕುಮಾರಿಗೆ ಡೈರೆಕ್ಟ್ ಹೊಡಿತೀವಿ. ಕನ್ಯಾಕುಮಾರಿಗೆ ಹೊಡೆದಿದ್ದಾದ್ಮೇಲೆ ಏನಂದ್ರೆ ಏನು ಕೆಲಸ ಇಲ್ಲ, ಹೋಗ್ಬಿಟ್ಟು ಮಲ್ಕೊಂಬಿಡೋದು, ಬೆಳಗ್ಗೆ ಎದ್ದು ಸನ್ರೈಸ್ ನೋಡಬೇಕು. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ಪೆಟ್ರೋಲ್ ಇಲ್ಲ ಗುರು ಗಾಡೀಲಿ. ಏನಿಲ್ಲ ಅಂದರೂ ಒಂದು 15-20 ಕಿಲೋಮೀಟ್ರ್ ಮೈಲ್ದೆ ಏನದು ಪೆಟ್ರೋಲ್ ಬಂಕ್ ಇಲ್ಲ ಎಲ್ಲೂ. 15-20 ಕಿಲೋಮೀಟರ್ ಇದರಲ್ಲೇ ಹೋಗ್ಬೇಕು ನಾವು. ಎಲ್ಲಿ ರಾಮೇಶ್ವರಂ ತನಕ ಇದ್ರೆ ಹಿಂಗೆ ಹೋಗ್ಬೇಕು. ವಿಂಡ್ ಬ್ಲಾಸ್ಟ್ ಅಂತೂ ಹೆವಿ ಇದೆ. ನಿಮಗೆ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ನನಗೆ. ಹೆವಿ ವಿಂಡ್ ಬ್ಲಾಸ್ಟ್ ಇದೆ, ವಿಂಡ್ ನಾಯ್ಸು ಹೆವಿ ಇದೆ. ಇವರೆಲ್ಲ ಸೈಕಲ್ ದುಡ್ಕೊಂಡು ಬಂದಿದ್ದಾರೆ ನೋಡಿ, ಆಲ್ ಓವರ್ ಇಂಡಿಯಾ ಟ್ರಿಪ್ಪು. ಇವ್ರು ಸೈಕಲಲ್ಲೇ ಕಂಟ್ರಿ ಟೂರ್ ಹೊಡಿತಾ ಇದ್ದಾರೆ. ಆಗಲೇ ಲೆನ್ಸಲ್ಲಿ ತುಂಬಿಕೊಂಡಿರುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗ ವ್ಯೂ ಬೇಕು ಅಂದರೆ ಇದೊಂದೇ ವ್ಯೂ ಇರೋದು. ನೋಡೋಣ ಬಿಡಿ ಏನೇನಾಗತ್ತೆ ಅಂತ. ಇವರೆಲ್ಲ ಎಲ್ಲೋದ್ರಪ್ಪ, ಇನ್ನೂ ಬರ್ತಿಲ್ಲ. ಮಸ್ತಾಗಿದೆ ಅಲ್ವಾ? ನಾನು ಜಾಸ್ತಿ ಕ್ಲಿಪ್ಸ್ ತಗೊಂಡಿಲ್ಲ, ಯಾಕಂದರೆ ನಾನೇ ಎಂಜಾಯ್ ಮಾಡಬೇಕು ಮೀನು. ಇವಾಗ ಇಷ್ಟು ದೂರ ಬಂದು ನಾನು ಎಂಜಾಯ್ ಮಾಡಲಿಲ್ಲ ಅಂದರೆ ವೇಸ್ಟ್ ಆಫ್ ಟೈಮ್, ಆರ್ ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಮನಿ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಕ್ಲಿಪ್ಸ್ ನಾನು ತಗೊಂಡಿದ್ದೀನಿ ಇದು ಅಪ್ಲೋಡ್ ಮಾಡೋದಕ್ಕೆ. ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಕ್ಲಿಪ್ಸ್ ತಗೊಂಡಿಲ್ಲ, ಮೆಮೊರೀಸ್ಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಇನ್ಯಾವುದು ಕ್ಲಿಪ್ಸ್ ನಿಮಗೆ ತೋರಿಸ್ಬೇಕು ಅಂತ ಎಷ್ಟೊಂದು ಕ್ಲಿಪ್ಸ್ ತಗೊಂಡಿದ್ದೀನಿ, ಬಟ್ ಅಷ್ಟು ಕ್ಲಿಪ್ಸು ನಾನು ಹಾಕ್ತೀನಿ ಇಲ್ಲ ಅನ್ನೋ ಡೌಟು. ನೋಡಿ ಇಲ್ಲಿ ಬ್ಯಾಗ್ ಅಲ್ಲಾಡ್ತಿರೋ ಕಥೆನೇ ನೋಡಿ ಸಾಕು ನೀವು. ಇದರಲ್ಲೇ ಯು ಕ್ಯಾನ್ ಗೆಸ್ ಎಷ್ಟು ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನಾನೇನಂತ ಅನ್ಕೊಂಡಿದ್ದೆ, ಇಲ್ಲೆಲ್ಲ ಡ್ರೋನ್ ಫ್ಲೈ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಇಲ್ಲಿ ಯಾರಾದರೂ ಇದ್ದೇ ಇರ್ತಾರ ಡ್ರೋನ್ ಫ್ಲೈ ಮಾಡಿಸೋದಕ್ಕೆ ಅಂತ. ಬಟ್ ನೋ ಒನ್ ಈಸ್ ಹಿಯರ್. ಇವಾಗ ಡ್ರೋನ್ ಏನಾದರೂ ಹಾರಿಸಿದ್ರು ಯಾವ ಮೂಲೆಗೆ ಹೋಗಿ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ ಗುರು. ಯಾಕಪ್ಪ ಇಲ್ಲೇನಾ? ಇಲ್ಲಿ ಕೆಳಗೆ ಹೋಗೋಣ ಅಂತ ಧನುಷ್ ಅಂತವನ, ಬಟ್ ಬಿಡ್ತಾರ ಇಲ್ವಾ ಅದೇ ಡೌಟು. ಗಾಡಿಗಳು ಸಿಗಾಕೊಂಡ್ರೆ ತಳ್ತೀರಾ? ತಳ್ಳಕ್ಕಾಗತ್ತಾ ನಿಮ್ಗೆ? ಮತ್ತೆ ಹೊಡೀರಿ. ಹಾಂ ಆಯ್ತು. ಹೊಡೀರಿ ಬೇಗ. ಹಾಂ ಆಗಲ್ಲ ಬಿಡು, ಹೋಗಲ್ಲ ಬಿಡು. ಹತ್ರ ಬಾ, ಇಲ್ಲಿ ಕೇಳಿಸ್ತಿಲ್ಲ. ಹಾಂ ನಡೀರಿ.
ಬನ್ನಿ ಬನ್ನಿ ಬನ್ನಿ, ಆಗಲ್ಲ. ಯಾವ್ದು ಗುರು ಇದು, ಸೀಮೆಗೆ ಇಲ್ದಿದ್ ಮಣ್ಣು. ಅಯ್ಯೋ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಸೀರಿಯಸ್ ಆಗಿ. ಇಲ್ಲ ಹೋಗಿದ್ದಿದ್ದು ಅವಾಗ್ಲೂ. ಬಟ್ ಲೆನ್ಸ್ ಎಲ್ಲ ಹೆಂಗಿದೆ ಅಂತ ಗೊತ್ತಾಗ್ತಿಲ್ಲ ಗುರು, ಹೆವಿ ಸ್ಕ್ರಾಚ್ ಆಗೋಗ್ಬಿಟ್ಟಿದೆ ಲೆನ್ಸ್ ಎಲ್ಲ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅದು ಬರೀ ಲೆನ್ಸ್ ಅಲ್ಲ, ಲೆನ್ಸ್ ಕ್ಯಾಪ್ ಮಾತ್ರ ಸ್ಕ್ರಾಚ್ ಆಗಿರೋದು, ಲೆನ್ಸ್ ಏನೂ ಆಗಿಲ್ಲ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಬಟ್ ಆದ್ರೂ ಹುಡುಗರೆಲ್ಲ ಕಷ್ಟಪಟ್ಟು ಹೊಡಿತಾವ್ರೆ ಈ ಸಲ ಮಾತ್ರ. ಬಟ್ ಇವರೆಲ್ಲ ಒಂದು ಸಲ ನಿದ್ದೆ ಮಾಡಿ ತಿರ್ಗಾ ಎದ್ದು, ತಿರ್ಗಾ ಮಲ್ಕೊಂಡು, ತಿರ್ಗಾ ಎದ್ದು, ಏನಿಲ್ಲ ಅಂದರೆ 24 ಅವರ್ಸಲ್ಲಿ ಬರೀ 2 ಅವರ್ಸು 2.5 ಅವರ್ಸ್ ಅಷ್ಟೇ ಅವ್ರು ಮಲಗೋದು. ಅದಕ್ಕೋಸ್ಕರನೇ ನನಗೆ ಯಾವ ಕಂಪ್ನಿನೂ ಬೇಡ ಅಂತ ಹೇಳ್ಬಿಟ್ಟು ಸೋಲೋ ಹೊರಡೋಕೆ ನಾನು ರೆಡಿ ಇರ್ತೀನಿ ಯಾವಾಗ್ಲೂ. ಈ ನನ್ನ ಮಗ ಒಬ್ಬನೇ ಕರೆಕ್ಟಾಗಿ ಬರೋದು ನನ್ನ ಟೈಮ್ಗೆ. ಯಾರು ಹೇಳಿ, ಇವನೇ ಇಲ್ಲ ಅವನಲ್ಲ, ಇವನೇ ನೋಡ್ಕೊಂಬಿಡಿ, ಇವನನ್ನು ನೀಟಾಗಿ ಇವನನ್ನು ನೋಡ್ಕೊಂಬಿಡಿ. ಇವನು ಒಬ್ಬನೇ ಕರೆಕ್ಟಾಗಿ ಬರೋದು, ಇನ್ಯಾ ನನ್ನ ಮಕ್ಕಳು ಬರೋಲ್ಲ. ಹಂಗಂತ ಅವ್ನು ಫ್ರೀಯಾಗಿ ಇರ್ತಾನೆ ಅಂತ ಅಲ್ಲ, ಟೈಮ್ ಕೊಟ್ಟು ಫ್ರೀ ಮಾಡ್ಕೊಂಡು ಬರ್ತಾನೆ, ಅದನ್ನು ಯೋಚನೆ ಮಾಡಿ. ಅಂತ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಇದ್ದಾರೆ ಟ್ಯಾಗ್ ಮಾಡ್ಬಿಡಿ ನೋಡೋಣ. ನಾನು ಅವ್ನಿಗೆ ಯಾವತ್ತು ಗೊತ್ತಾ ಹೇಳಿದ್ದು, ಇವಾಗ ಮಂಡೇ ಅಲ್ವಾ ನಾವು ಹೊರಟಿದ್ದು. ನಾನು ಹೇಳಿದ್ದು ಅವನಿಗೆ ಫ್ರೈಡೇ, ಗುರು ಮಂಡೇ ನಾನು ಹೊರಡ್ತಾ ಇದ್ದೀನಿ ಬರ್ತೀಯಾ, ಮಂಡೇ ಅಥವಾ ಟ್ಯೂಸ್ಡೇ ಹೊರಡೋಣ ಬರ್ತೀಯಾ, ಅಷ್ಟೇ ಕರೆದಿದ್ದು ನಾನು. ಹೇಳ್ತೀನಿ ಇರು ಗುರು. ನೆಕ್ಸ್ಟ್ ಫ್ರೈಡೇ ಸಂಜೆ ಅಷ್ಟರಲ್ಲಿ ಕನ್ಫರ್ಮ್ ಮಾಡ್ದ, ರೆಡಿ ಗುರು ಹೊರಡೋಣ ನಾನು ಬರ್ತೀನಿ, ಅಷ್ಟೇ ಮುಗಿದೋಯ್ತು. ಬಟ್ ಆದರೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮಾತ್ರ ನನಗೆ ಕ್ಯೂರಿಯಾಸಿಟಿ ಹೆವಿ ಇರುತ್ತೆ ಯಾವಾಗ್ಲೂ. ಅಲ್ಲೋದ್ರೆ ಹೆಂಗಿರುತ್ತೆ, ಇಲ್ಲೋದ್ರೆ ಹೆಂಗಿರುತ್ತೆ, ನಾನು ಅದನ್ನು ಯೋಚನೆ ಮಾಡಲ್ಲ. ಇವಾಗ ಏನಾದರೂ ಹೊರಡೋಣ ಅಂತಾರ, ನಾನು ನೋಡಿದ್ದೀನಿ ನೋಡಿಲ್ಲ ಅದನ್ನು ನೋಡಲ್ಲ ನಾನು. ಈಗ ನಾನು ನೋಡಿದ್ದೀನಿ ನೋಡಿಲ್ಲ ಅದು ನನ್ನ ಬಾಯಿಂದನೂ ಬರಲ್ಲ. ನನ್ಗೆ ಆಯ್ತಾ ಗುರು ಆಗತ್ತೆ ಬರ್ತೀನಿ, ಆಗಲ್ವಾ ನಮ್ಮಮ್ಮ ಬಿಡ್ತಿಲ್ಲ, ಒಂದೇ ಮಾತು. ನನ್ಗೆ ಆಗಲ್ಲ ಅಂತ ಹೇಳಿದ್ರು ನಾನು ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಅಥವಾ ನನ್ನ ಪರ್ಸ್ನಲ್ ಚಾಯ್ಸ್ ಅದು. ನನಗೆ ಆಗಲ್ಲ, ನಾನು ಓಡಿಸಲ್ಲ ಗಾಡಿನ, ನಾನು ಬರೋಕ್ಕಾಗಲ್ಲ. ಅದನ್ನು ನಮ್ಮಮ್ಮನ ಮೇಲೆ ಎತ್ತಾಕ್ಬಿಡ್ತೀನಿ ನಾನು. ನಮ್ಮಮ್ಮ ಕಳಿಸ್ತಿಲ್ಲ, ನಮ್ಮಮ್ಮ ಬೇಡ ಅಂತ ಇದ್ದಾರೆ ಅಂತ. ಇನ್ನು ಎಷ್ಟೊಂದು ಜನ ಇರ್ತಾರೆ ನನ್ನ ಫ್ರೆಂಡ್ಸು, ನಮ್ಮಮ್ಮನ ಡೈರೆಕ್ಟಾಗಿ ಕೇಳೋರು. ಅವ್ರು ಹಂಗೆ ಏನಾದರೂ ಕೇಳ್ದಾಗ ಹೋಗ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ನಮ್ಮಮ್ಮ ಏನು ಕೆಲಸ ಇಲ್ಲ ಕರ್ಕೊಂಡೋಗ್ರಿ ಅವನಿಗೆ ಅಂತಾರೆ, ಇಲ್ಲಾಂದರೆ ಕೆಲಸ ಇದೆ ಅಂತಾರೆ. ಮನೇಲಿದ್ರೆ ಕರ್ಕೊಂಡೋಗಪ್ಪ ಈ ದಂಡ್ಪಿಂಡ ನನ್ನ ಮಗನ್ನ ಫಸ್ಟು ಅಂತಾರೆ. ಹಿಂಗಾಗತ್ತೆ ಪಿಕ್ಚರ್ಗಳು. ಸದ್ಯ ಇಷ್ಟೊತ್ತು ಮಾತಾಡಿದೆ, ರೆಕಾರ್ಡ್ ಆಗ್ತಿಲ್ಲ ಅಂತ ಅನ್ಕೊಂಡಿದ್ದೆ, ರೆಕಾರ್ಡ್ ಆಗ್ತಾ ಇದೆ. ಮಧುರೈ 173 ಕಿಲೋಮೀಟರ್ ಇದೆಯಾ? ಇಲ್ಲಿಂದ ಮ್ಯಾಪ್ ಹಾಕ್ಬೇಕು ನಾವಿವಾಗ ಕೊಡೈಕೆನಾಲ್, ಸಾರಿ ಕನ್ಯಾಕುಮಾರಿಗೆ. ಫಸ್ಟು ಪೆಟ್ರೋಲ್ ಬಂಕ್ ಹುಡುಕ್ಬೇಕು. ಪೆಟ್ರೋಲೇ ಇಲ್ಲ, ಎಂಡಲ್ಲಿದೆ. ಇಷ್ಟು ಕಮ್ಮಿ ನಾನು ಇದೇ ಫಸ್ಟ್ ಟೈಮ್ ಟ್ರಿಪ್ಸಲ್ಲಿ ಮಾಡ್ಕೊಂಡಿರೋದು. 5 ಲೀಟ್ರ್ ಖಾಲಿ ಆದರೂ ಎಲ್ಲರೂ ಫ್ಯೂಯಲ್ ಹಾಕ್ಸ್ಬೇಕಾದ್ರೆ ನಾನು ಹಾಕ್ಸ್ಬಿಡ್ತೀನಿ. ಸದ್ಯ ದೇವ್ರಂಗೆ ಬಂಕ್ ಸಿಕ್ಕಿದೆ. $109.79 ನಾರ್ಮಲ್ ಫುಲ್ ಟ್ಯಾಂಕ್. ನೆಟ್ವರ್ಕ್ ఉందా? ನೆಟ್ವರ್ಕ್ ఉందా? ಇದು ಜಿ ಪೇ ಇರೋದು. ಹಾಂ,
ಬರಗಾಲದಲ್ಲಿ ಎಣ್ಣೆ ಸಿಗ್ದಂಗೆ ಆಯ್ತು ಗುರು. ಕ್ಯಾಮ್ರಾಮನ್ ಹ್ಞೂ ಓ ಹಾಕಿ ಆಫ್ 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 ಆಫ್. ಇದು ಬಟ್ಟೆ ಇಲ್ಲ ಬೇಗ, ಇಲ್ಲಾಂದ್ರೆ ಅದು ಹೋಗಲ್ಲ. ಹಾಕಿ 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 ಬಿಡಿ ಸಾಕು, ಬೇಡ ಬಿಡಿ. ಹ್ಞೂ ಸಾಕು. ಗನ್ನೆತ್ತಕ್ಕೆ ಶಕ್ತಿ ಇಲ್ದವ್ರನ್ನೆಲ್ಲ ಕರ್ಕೊಂಬಂದಿರ್ಲಿ ಕೆಲ್ಸಕ್ಕೆ ಇಟ್ಟವ್ರಲ್ಲ ಗುರು. ಬೇಗ ಬಟ್ಟೆ ಕೊಡಿ ಬಾಸ್, ಬಟ್ಟೆ. ಅಣ್ಣ ಅಣ್ಣ ಬಟ್ಟೆ ಕೊಡಿ. ನೀಟಾಗಿ ಒಂದು ಗನ್ನಿಟ್ಕೊಳಕ್ಕೆ ಬರಲ್ಲ. ಗಾಡಿ ಎಲ್ಲ ಹಾಳು ಮಾಡ್ತಾರೆ. ಇದನ್ನೇನು ವಾಟರ್ ವಾಶ್ ಅನ್ಕೊಂಬಿಟ್ಟವ್ರ, ಏನು ಕತೆ? $1429. ಆಗಲ್ಲ, ಅದ್ರೊಳಗೆ ಹಿಡಿಯಲ್ಲಪ್ಪ. ತಗೊಂಡೋಗು, ಹಾಕ್ತೀನಿ ಹೋಗು. ಮ್ಯಾಪ್ ಹಾಕ್ಕೊಡು. ಕನ್ಯಾಕುಮಾರಿಗೆ ಹಾಕು ಡೈರೆಕ್ಟ್. ಗನ್ ಹಿಡ್ಕೊಳಕ್ ಬರ್ದಿರೋರಿಗೆಲ್ಲ ಪೆಟ್ರೋಲ್ ಹಾಕಕ್ ಕೊಡ್ತಾವ್ರೆ. ಇಲ್ಲೆಲ್ಲ ಚಲ್ದಾಗರು ನೋಡು. ಗಾಡಿ ನಾಳೆ ವಾಶ್ ಮಾಡ್ಸೋಣ. ಅಲ್ಲೇ ಎಲ್ಲಾದ್ರೂ ಏನು ಹೋಗಲ್ವಾ ಎಲ್ಲೂನು? ಇವಾಗಲ್ಲಪ್ಪ, 292 ಇದೆ ಗುರು. ಹಾಕು, 12 ಗಂಟೆಗೆ ಡ್ರಾಪ್ ಅಂತ ತೋರಿಸ್ತೀನಿ. ಹಾಕು ಹಾಕು ಹಾಕು, ನಾನು ಕರ್ಕೊಂಡು ಹೋಗ್ತೀನಿ. ಇದು ಹೆಂಗ್ ಮಾಡೋದು? ಇದು ರೊಟೇಟು ಲಾಕ್ ಸ್ಕ್ರೀನ್ ಮಾಡಿ. ಇಲ್ಲಿ ಮೇಲೆ ಹೋಗು. ಆದ್ರೆ ಸಾಕಿಲ್ಲ, ಆಯ್ತಾ? ಇಲ್ಲ ಚಾರ್ಜಿಂಗ್ ಆಯ್ತಲ್ಲ, ಆಗ್ತಾ ಇದಲ್ಲ. ಕೂತ್ಕೊಳ್ಳಲ್ಲ ಮೊಬೈಲು. ಕೂತ್ಕೊಳ್ಳಲ್ಲ. ತಕ ಆಗಲ್ಲ, ಮೊಬೈಲ್ ಕೂತ್ಕೊಳ್ಳಲ್ಲ, ಕೂತ್ಕೊಂತಿಲ್ಲ ನೋಡಿ. ಪವರ್ ಬ್ಯಾಂಕ್ ಅದು ಕೊಡೋರು. ಒಂದು ನಿಮಿಷ ತಡಿ, ಅಲ್ಲಿ ಮುಂದಕ್ಕೆ ಹಾಕ್ತೀನಿ ಬಾ. ಈಗ ಧನುಷ್ಕೋಡಿ ಗಿನುಷ್ಕೋಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಅದೇ ಬ್ರಿಡ್ಜಿಗೆ ಬಂದಿದ್ದೀವಿ ಗುರು. ಎಲ್ಲ ಕಂಪ್ಲೀಟ್ ಆಯಿತು. ಈಗ ಕನ್ಯಾಕುಮಾರಿಗೆ ಇದ್ರ ಮೇಲೇ ಹೋಗ್ಬೇಕಾಗಿರೋದು, ಯಾಕಂದರೆ ಬೇರೆ ರೂಟ್ ಇಲ್ಲ. ಇದೊಂದೇ ಬ್ರಿಡ್ಜು, ಇದಕ್ಕೂ ಅದಕ್ಕೂ ಕನೆಕ್ಷನ್ನು. ಅದಕ್ಕೋಸ್ಕರನೇ ಇದೊಂದು ಮುಗಿಸ್ಕೊಂಡು ಓಡೋದಷ್ಟೇ. ಸನ್ಸೆಟ್ ಪಾಯಿಂಟ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಈಗ ನಾಳೆನೇ ಹೊರಡೋಣ ಅಂತ ಎಲ್ಲ ಬಾಯ್ಸು ಹೇಳ್ತಾ ಇದ್ದಾರೆ. ಬಟ್ ನನಗೆ ನಾಳೆನೇ ಹೊರಡೋದಕ್ಕೆ ಏನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಪ್ರಾಬ್ಲಮ್ಮು ಏನಿಲ್ಲ. ಬಟ್ ಒಂದೇನಂದರೆ ಇಷ್ಟು ದೂರ ಬಂದಿದ್ದಾದ್ಮೇಲೆ ಕನ್ಯಾಕುಮಾರಿಲಿ 4-5 ಪ್ಲೇಸಸ್ ಇದೆ, ಅದೆಲ್ಲ ಕವರ್ ಮಾಡ್ಕೊಂಡು ಆರಾಮಾಗಿ ಬಂದ್ಬಿಡ್ಬೋದು. ಅದನ್ನು ನಾನು ಯೋಚನೆ ಮಾಡಿಕೊಂಡು ಇವಾಗ ಬರೀ 50-100 ಕಿಲೋಮೀಟರ್ಸ್ ನಾನೇನಾದರೂ ಯೋಚನೆ ಮಾಡಿದ್ರೆ 600 ಕಿಲೋಮೀಟರ್ಸ್ ಬಂದಿರೋದು ವೇಸ್ಟ್ ಆಗಿಬಿಡುತ್ತೆ. ಎಲ್ಲನೂ ನಾನೇ ಯೋಚನೆ ಮಾಡಬೇಕು. ನೋಡೋಣ, ಇವಾಗ ಅವ್ರೇನಾದರೂ ಹಂಗೆ ಏನಾದರೂ ಹೊರಡ್ತಾರೆ ಅಂದರೆ ಹೊರಟ್ಬಿಡ್ಲಿ, ನಾನು ಈ ಕಡೆ ಕವರ್ ಮಾಡ್ಕೊಂಡು ಬರ್ತೀನಿ. ನಾನು ಹಂಗೂ ಹೇಳಿದ್ದೆ ಅವ್ರಿಗೂ, ಕವರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಇಲ್ಲ ಆಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಧನುಷ್ ಅಂತ, ಅದಕ್ಕೆ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ.
ಅದಕ್ಕೇನೆ ನಾನಿದ್ದು ಒಂದು ಸನ್ರೈಸ್ ವ್ಯೂ ಪಾಯಿಂಟ್ ಒಂದು ನೋಡ್ಕೊಂಡು ಇದಾದ್ಮೇಲೆ ಸಂಜೆ ತನಕ ಇದ್ರೆ ಸನ್ಸೆಟ್ ಪಾಯಿಂಟು ಸಿಗುತ್ತೆ. ಸನ್ಸೆಟ್ ಪಾಯಿಂಟು ಒಂದು ನೋಡಿಕೊಂಡು ಆಮೇಲೆ ಅದು ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಏನಾದರೂ ಮಲ್ಕೊಳ್ಳೋದಾ ಅಥವಾ ಎಲ್ಲಾದರೂ ಬೇರೆ ಕಡೆ ಪ್ಲೇಸಸ್ ನೋಡೋದಾ ಅದೇನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಸನ್ರೈಸ್ ಪಾಯಿಂಟೇ ಏನಾದರೂ ನೋಡಬೇಕು ನಾವು ನೋಡ್ಬಿಟ್ಟು ಹೊರಟ್ಬಿಡೋದು ಅಂದರೆ ಒಂದು ಕೆಲಸ ಮಾಡ್ಬೋದು. ಏನಂತ ಅಂದರೆ ಹೋಗಿ ಡೈರೆಕ್ಟು ಒಂದು ರೂಮ್ ಮಾಡೋದು. ಇಲ್ಲಿಂದ ಹೋಗೋ ಅಷ್ಟೆಲ್ಲ 2 o'clock ಆಗುತ್ತೆ. ಒಂದು ರೂಮ್ ಮಾಡೋದು, ಲಗೇಜ್ ಎಲ್ಲ ಅಲ್ಲಿ ಡಂಪ್ ಮಾಡೋದು. ಡಂಪ್ ಮಾಡಿದ್ದಾದ್ಮೇಲೆ ಗಾಡಿಗಳು ಎತ್ಕೊಂಡು ಸನ್ರೈಸ್ ಪಾಯಿಂಟ್ ಹೋಗಿ ಸನ್ರೈಸ್ ಆಗೋ ತನಕ ವೆಯ್ಟ್ ಮಾಡಿ ಸನ್ರೈಸ್ ನೋಡಿಕೊಂಡು ತಿರ್ಗಾ ವಾಪಸ್ ರೂಮ್ಗೆ ಬಂದು ಮಲ್ಕೊಳ್ಳೋದು. 1 o'clock ತನಕ ಚೆಕ್ಔಟ್ ಟೈಮ್ ಇರುತ್ತೆ. ಟೈಮ್ ಪೀರಿಯಡ್ ಕೊಡ್ತಾರೆ ಅವ್ರು 1 o'clock ತನಕ. 1 o'clock ತನಕ ತೊಗೊಂಡ್ರೆ ಆರಾಮಾಗಿ ಎಲ್ಲರಿಗೂ ರೆಸ್ಟ್ ಸಿಗುತ್ತಲ್ಲ. ಒಂದು 7 o'clockಗೆ ಬಂದು ವಾಪಸ್ಸು 7:30ಗೆ ಏನಾದರೂ ವಾಪಸ್ ಬಂದಿದ್ರೆ ಆಯಿತು. 8 o'clockಗೆ ಅಂದ್ಕೊಳ್ಳಿ. ಇವಾಗ 8 o'clockಯಿಂದ 1 o'clock ಎಷ್ಟು ಅವರ್ ಆಯಿತು? 5 hours ಆಯಿತು. 5 hours ಆದರೂ ನಿದ್ದೆ ಬರುತ್ತಾ? ನಿದ್ದೆ ಮಾಡ್ಬೋದಾ ಆರಾಮಾಗಿ? ಅದನ್ನು ನಾನು ಯೋಚನೆ ಮಾಡಿದೆ. ಬಟ್ ಇಲ್ಲಿ ಎಲ್ಲರೂ ನಿದ್ದೆಗೆ ಇಟ್ಕೊಂಡು ಹೊಡಿಯೋಕ್ಕೆ ರೆಡಿಯಾಗಿದ್ದಾರೆ. ನೋಡೋಣ, ಏನಾದರೂ ಹಂಗೇನಾದರೂ ನನಗೆ ಮೈಂಡ್ ಚೇಂಜ್ ಆಯಿತು ಅಂದರೆ ನಾನು ಅವ್ರ ಜೊತೆನೇ ವಾಪಸ್ ಹೋಗ್ತೀನಿ. ಇಲ್ಲಾಂದರೆ ಅವ್ರದ್ದೇನಾದರೂ ಮೈಂಡ್ ಚೇಂಜ್ ಆದರೆ ಅವ್ರು ನನ್ನ ಜೊತೆ ಬರ್ತಾರೋ ನೋಡೋಣ. ಇಲ್ಲಾಂದರೆ ಅವರು ವಾಪಸ್ ಹೋಗ್ತಾರೆ, ನಾನು ಇಲ್ಲೇ ಉಳ್ಕೊಂಡು ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ವಾಪಸ್ ಬರ್ತೀನಿ. ಇದಿಷ್ಟು ಈಗಿನ ಸದ್ಯಕ್ಕೆ ಇರೋ ಸಿಚುವೇಶನಲ್ಲಿ ಏನಂತಾರೆ ಬಿಡಿ ಹೋಗಿ.